ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, 15ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಭರ್ಜರಿಯಾದಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮೂಲಕ ಬಾಜು ಬರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲಿ ತುಂಬ ಜನರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದವರೇ ತುಂಬ ಜನರು ನೋಡ್ತಾ ಇರುವಂಥದ್ದು. ಸಬ್ಸ್ಕ್ರೈಬ್ ಆದವರು ಒಂದು 5% ನೋಡ್ತಾರೆ. ಸಬ್ಸ್ಕ್ರೈಬ್ ನೋಡುವಂಥವ್ರು 95% ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. ಉಚಿತವಾಗಿರುವಂಥದ್ದು ಸಬ್ಸ್ಕ್ರೈಬ್ಗೆ ಯಾವುದೇ ದುಡ್ಡಿಲ್ಲ. ಫ್ರೀ ಆಗಿರುವಂಥದ್ದು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತೀರಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚಿನ ಒಂದು ಜನರಿಗೆ ನಮ್ಮ ವಿಡಿಯೋಗಳು ತಲುಪುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈಗ ಆಲ್ರೆಡಿ 14ನೇ ಕಂತಿನ ಹಣ ಕೂಡ ಎಲ್ರಿಗೂ ಜಮಾ ಆಗಿದೆ. ಆಲ್ಮೋಸ್ಟ್ ಕೆಲವು ಜನರು ಮಾತ್ರ ಇನ್ನೂ ಉಳ್ಕೊಂಡಿರ್ಬೋದು. ಅವರವರ ವೈಯಕ್ತಿಕ ಸಮಸ್ಯೆ ಮತ್ತು ಅವರ ರೇಷನ್ ಕಾರ್ಡ್ ಸಮಸ್ಯೆ ಮತ್ತು ಆಧಾರ್ ಕಾರ್ಡ್ ಸಮಸ್ಯೆ, ಬ್ಯಾಂಕ್ ಖಾತೆ ಸಮಸ್ಯೆ, ಈ ರೀತಿಯಾಗಿ ಅವರಿಗೆ ಹಲವಾರು ಸಮಸ್ಯೆಗಳಿಂದ ಅವರು ಕೆಲವೊಂದಿಷ್ಟು ಜನರು ಉಳಿತಾರೆ ಪ್ರತಿ ತಿಂಗಳು ಕೂಡ. ಹಾಗಾಗಿ ಇಲ್ಲಿ ಪ್ರತಿ ತಿಂಗಳು ಏನು ಹಣ ಪಡಿತಾ ಇರುವಂಥವ್ರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್. ಸ್ನೇಹಿತರೆ, ಏನಾದರೂ ಹಿಂದೆ ನೀವು ಗೃಹಲಕ್ಷ್ಮಿ ಯೋಜನೆಯ KYC ಏನಾದರೂ ಮಾಡಿಲ್ಲ ಅಂತಂದರೆ ಇವತ್ತೇ ನೀವು ಈ KYCನ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ತಕ್ಷಣವೇ KYC ಎಲ್ಲಿ ಮಾಡ್ಬೇಕಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮ 1 ಮತ್ತು ಕರ್ನಾಟಕ 1 ಬೆಂಗಳೂರು 1 ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ KYC ಮಾಡದೆ ಹೋಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕಂತಂದ್ರೆ ನೀವು KYCನ ಮಾಡ್ಕೊಳ್ಳೇಬೇಕು ಕಂಡೀಷನ್ ಆಗಿ. ಆದರೆ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, 15ನೇ ಕಂತಿನ ಹಣ ನಿಮ್ಗೆ ಸಿಗಬೇಕಂತಂದ್ರೆ KYC ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ಕೂಡ ಏನಾದರೂ ಚೇಂಜಸ್ ಮಾಡಿದಿರಿ ಅಂತಂದ್ರೆ ಈಗಲೇ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಯಾಕೆ ಅಂತಂದರೆ ಆಧಾರ್ ಕಾರ್ಡಲ್ಲಿ ಏನು ಚೇಂಜಸ್ ಮಾಡಿರಲ್ಲ ಅಂತ ಅಂತೀರಾ, ಆದರೆ ಕೆಲವೊಂದು ಸಮಸ್ಯೆಗಳಿಂದ ಆಧಾರ್ ಕಾರ್ಡಲ್ಲಿ ಏನಾದರೂ ಅಪ್ಡೇಟ್ ಮಾಡಿಸ್ಕೊಂಡಿರ್ತೀರ, ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅದು ತಿದ್ದುಪಡಿ ಮಾಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡಂಥವ್ರು ಮತ್ತು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಏನಾದರೂ ಮಾಡ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಲ್ಲಿ ಒಂದು ಸ್ವಲ್ಪ ತೊಂದರೆ ಅನುಭವಿಸ್ತೀರ. ಅದಕ್ಕಾಗಿ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ದರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಲಿಕೇಶನ್ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡಾಗ ನಿಮ್ಮ ಆಧಾರ್ ಪ್ರಕಾರನೇ ಆಗುತ್ತೆ. ಮತ್ತು ಬ್ಯಾಂಕ್ ಖಾತೆಯಲ್ಲಿ ನೀವು ಹಣ ಇಟ್ಟಿಲ್ಲ ಅಂತಂದರೆ ಕೆಲವು ಬಾರಿ ನಿಮ್ಮ ಖಾತೆ ನಿಷ್ಕ್ರಿಯವಾಗುತ್ತೆ, ಅಂತಂದರೆ ಇನ್ಯಾಕ್ಟಿವ್ ಮಾಡಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ನಿಮಗೆ 15ನೇ ಕಂತಿನ ಹಣ ಬರುವಲ್ಲಿ ತುಂಬ ಸಮಸ್ಯೆ ಎದುರಾಗುತ್ತೆ. ಹೀಗೆ ನಿಮ್ಮ ಖಾತೆ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಖಾತೆ ಆ್ಯಕ್ಟಿವ್ ಇದೆಯೋ ಅಥವಾ ಇಲ್ಲ ಅಂತ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಬ್ಯಾಂಕ್ ಖಾತೆ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಯಾಕ್ಟಿವ್ ಆಗಿದೆಯಾ ಅಂತ ಸಂಪೂರ್ಣವಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. DBT ಆ್ಯಪ್ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಆಧಾರ್ ವೆಬ್ಸೈಟ್ಗೆ ಹೋಗಿ ನೀವು ಯಾವ ಬ್ಯಾಂಕ್ ಖಾತೆಗೆ ನಮ್ಮ ಆಧಾರ್ ಕಾರ್ಡ್ ಆ್ಯಕ್ಟಿವ್ ಇದೆ ಮತ್ತು ಲಿಂಕ್ ಇದೆ ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಸಮಸ್ಯೆ ನೀವು ಬಗೆಹರಿಸಿಕೊಂಡ್ರೆ ಅಂತಂದರೆ 15ನೇ ಕಂತಿನ ಹಣ ನಾಳೆನೇ ರಿಲೀಸ್ ಆಗ್ತಾ ಇದೆ. 15ನೇ ಕಂತಿನ ಹಣ 10/12/2024 ರಿಲೀಸ್ ಆಗ್ತಾ ಇರುವಂಥದ್ದು, ಬಿಡುಗಡೆ ಆಗ್ತಾ ಇರುವಂಥದ್ದು. ನಿಮಗೆ 15ನೇ ತಾರೀಕು ಒಳಗಡೆ ಎಲ್ಲರಿಗೂ ಕೂಡ 15ನೇ ಕಂತಿನ ಹಣ ಬಿಡುಗಡೆ ಇದು ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಈ ಮಾಹಿತಿ ತುಂಬ ಜನರಿಗೆ ಸುಮ್ಮನೆ ನೀವು ನೋಡಿರ್ತೀರ, ಪ್ರತಿದಿನ ವೀಕ್ಷಣೆ ಮಾಡ್ತಿರ್ತೀರ. ನಾನು ಯಾವುದೇ ಸುಳ್ಳು ಅಪ್ಡೇಟ್ ಕೊಡೋದಿಲ್ಲ. ಪ್ರತಿದಿನ ಏನು ಅಪ್ಡೇಟ್ ಬರುತ್ತೋ ಅದನ್ನೇ ಕೊಡುತ್ತೇನೆ. ಹೋದ ತಿಂಗಳು ಕೂಡ ನಾನು ಹೇಳಿದ್ದ ಹಾಗೆ ಅಮೌಂಟ್ ಬಿತ್ತು. ಈ ತಿಂಗಳು ಕೂಡ ಅದೇ 10ನೇ ತಾರೀಕಿಗೆ ರಿಲೀಸ್ ಆಗೋದು. 15ನೇ ಕಂತಿನ ಒಳಗಡೆ ಫಲಾನುಭವಿಗಳಿಗೆ ಜಮಾ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮುಗಿಬೇಕಂತಂದರೆ 20ನೇ ತಾರೀಕು ಒಳಗಡೆ ಎಲ್ರಿಗೂ ಕಂಪ್ಲೀಟಾಗಿ ಹಣ ಜಮಾ ಆಗುತ್ತೆ. ಒಂದು 90% ಕೂಡ 20ನೇ ತಾರೀಕು ಒಳಗಡೆ ಅಮೌಂಟ್ ಜಮಾ ಆಗುತ್ತೆ. ನೋಡಿ, ನಾಳೆನಿಂದ ಅಂದರೆ 10ನೇ ತಾರೀಕಿನಿಂದ ಕೆಲವೊಬ್ಬರಿಗೆ ಬೀಳುತ್ತಾ ಹಾಗೆ ಕಂಟಿನ್ಯೂಸ್ ಆಗಿ 20ನೇ ತಾರೀಕಿಂತನ ಬೀಳುತ್ತೆ. ಹೋದ ತಿಂಗಳು ಇಲ್ಲಿ 14ನೇ ಕಂತಿನ ಹಣ 15ನೇ ತಾರೀಕು ಒಳಗಡೆ ಬಂದಿತ್ತು ನಮಗೆ ಲೈವ್ ಪ್ರೂಫು. ಅದು ಈ ತಿಂಗಳು ಕೂಡ ಯಾವುದಾದ್ರೂ ಲೈವ್ ಪ್ರೂಫ್ ನಮಗೆ ತೋರಿಸ್ಲಿಕ್ಕೆ ಒಂದು ಮೆಸೇಜ್ ಸಿಕ್ಕರೆ ನಿಮಗೆ ಖಂಡಿತವಾಗಿಯೂ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಬೀಳುತ್ತಂತ ಯಾರಿಗಾದರೂ ನಾಳೆನೇ ಬಂದರೂ ನಾಳೆನೇ ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೆ
ಮುಖ್ಯವಾಗಿ ನಿಮ್ಗೆ ತೋರಿಸ್ಬೇಕಂತಂದರೆ ಡೇಟು ಟೈಮಿಂಗ್ಸು ಮತ್ತು ಅದಕ್ಕೆಲ್ಲ ಲೈವ್ ಪ್ರೂಫ್ ಇದ್ದರೆ ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸುಮ್ಮನೆ ಯಾವುದೋ ಒಂದು ವಿಡಿಯೋನ ಸುಮ್ಮನೆ ಮಾಡೋದು ಹಾಕೋದಾದರೆ ನಿಮ್ಮ ಟೈಮ್ನು ವೇಸ್ಟು, ಈ ಕಡೆ ನಮ್ಮ ಟೈಮ್ನು ವೇಸ್ಟ್. ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ರಿಯಲಾಗಿ ವಿಡಿಯೋ ಮಾಡ್ತಾ ಇರುವಂಥದ್ದು. ಏನು ಅಪ್ಡೇಟ್ ಇರುತ್ತೋ ಅದನ್ನೇ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಳೆ ಯಾರಿಗೆ ಬರುತ್ತೋ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರಿ ಅಂದರೆ ನಮಗೆ ಬಂದಿದೆ ಅನ್ನೋರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿ ಹಾಗೆ ಎಕ್ಸಿಟ್ ಆದ್ರಿ ಅಂತಂದ್ರೆ ನಮಗೂ ಕೂಡ ಮಾಹಿತಿ ಸಿಗೋದಿಲ್ಲ, ನೋಡೋರಿಗೂ ಕೂಡ ಮಾಹಿತಿ ಗೊತ್ತಾಗೋದಿಲ್ಲ. ಏನೋ ಹೇಳ್ತಾರೆ, ಏನೋ ಬಿಡ್ತಾರೆ ಇವರು ಅಂತ ಕನ್ಫ್ಯೂಸ್ ಆಗುತ್ತೆ. ದಯವಿಟ್ಟು ಯಾರಾದರೂ ನಾಳೆ ಅಮೌಂಟ್ ಬಂತು ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಯಾವ ಡಿಸ್ಟಿಕ್ನವ್ರಿಗೆ ಎಷ್ಟು ಬಂತು ಅಂತ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.